ಬಹುತೇಕರು ಆಹತ ನಾದವನ್ನು ದಾಟಲ್ಲ. ಅವರು ಅನಾಹತಕ್ಕೆ ಬರೋದೇ ಇಲ್ಲ, ಆಹತದಲ್ಲೇ ಉಳ್ಕೋತಾರೆ. ಯಾಕೆ? ನಾವೆಲ್ಲರೂ ಅಂತ ಹೇಳಿದ್ರೆ ಬಹುತೇಕ 99% ಕೇಸಸ್ ಹೌದು. ಆ ಅನಾಹತ ನಾದವನ್ನು ಪಡೆಯೋದು, ಅನುಭವಿಸೋದು ಅದೇನು ಕಷ್ಟ ಅಲ್ಲ ಅಂತ ಹೇಳಿದ್ರೆ ಬಹಳ ಜನಕ್ಕೆ ಬೇಸರಾಗ್ಬೋದು. ಸಾಧನೆ ಅಷ್ಟೇ. ಹಿಂದೆ ದೊಂಬರಾಟ ಆಡ್ತಿದ್ರು, ದೊಂಬರಾಟ ಅಂತಿತ್ತು, ಆಮೇಲೆ ಸರ್ಕಸ್ ಇತ್ತು, ಎಲ್ಲ ಹೋಯ್ತು. ಅವನು ಸಣ್ಣ ಮಗು ನಡೆಸಿದ್ದ, ಅವನು ಕಂಬಿ ಮೇಲೆ ನಡೆಸ್ತಾ ಇದ್ದ. ನನಗೆ ನಿಂಗೆ ಆಗಲ್ಲ ಅದು. ಆ ಮಗುವು ಕಷ್ಟಪಡ್ತಿರಲಿಲ್ಲ, ಅದು ಆಟ ಆಗಿತ್ತು ಮಗುಗೆ. ನಮಗೆ ಭಯ ಅಷ್ಟು ಬೀಳ್ತೇನೋ ಅಂತ. ಆ ಮಗುವಿಗೆ ಎಷ್ಟು ಅಭ್ಯಾಸ ಆಗಿರುತ್ತೆ ಅಂದರೆ ಅದು ಆಟ ಅಷ್ಟೇ. ಅದಕ್ಕೆ ಅದನ್ನು ಪ್ಲೇ ಅಂತ ಹೋಗ್ತಿತ್ತು, ನಗ್ತಾ ಹೋಗ್ತಿತ್ತು. ಅದು ಅಂದರೆ ಅದಕ್ಕೆ ಗೊತ್ತೇ ಇಲ್ಲ ಬೀಳ್ತೀನಿ ಅಂತ ಜ್ಞಾಪಕ, ಅಥವಾ ಅದು ಅಭ್ಯಾಸ ಮಾಡ್ಕೊಂಡಿತ್ತು. ಹಾಗಾಗಿ ಅನಾಹತ ಶಬ್ದವನ್ನು ಕೇಳುವ ಪ್ರಯತ್ನ ಪಟ್ಟರೆ ಅನಾಯಾಸವಾಗಿ ಇದಾಗ್ತದೆ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಬೇರೆಯವ್ರಿಗೆ ಬೇಸರ ಆಗ್ಬೋದು ಅನ್ನೋ ತೊಂದರೆ ಇಲ್ಲ. ಆ ಪ್ರಯತ್ನ ಪಟ್ಟರೆ ಒಂದು ಅಭ್ಯಾಸ ಮಾಡಿದಂಥ ಒಂದು ಸಣ್ಣ ಮಗು ಭೂಮಿ ನಡೆಯೋದು ಎಷ್ಟು ಸಾಧಾರಣ ಕ್ರಿಯೆ ಆಗ್ತದೋ ಹಾಗೆ ಅನಾಥ ಶಬ್ದ ಕೂಡ ಅಷ್ಟೇ ಸಾಧಾರಣ ಕ್ರಿಯೆ ಆಗ್ತದೆ ಅವ್ರ ಸಾಧಕನಿಗೆ ಅಂತ ಹೇಳಿ ಇಷ್ಟಪಡ್ತೀನಿ. ಈ ನಿರ್ಮಾಣಕಾಯ ಅಂತ ಏನು ಕರೀತಾರೆ, ನಿರ್ಮಾಣಕಾಯ ಅಂದರೆ ದೇಹವನ್ನು ನಿರ್ಮಿಸ್ಕೊತಾರೆ ಯೋಗಿಗಳು ಅಂತ ಸಿದ್ಧಪುರುಷರು ಅಥವಾ ಯೋಗಿಗಳು ಮತ್ತೆ ದೇಹ ಬಿಟ್ಟು ಯಾವುದೋ ಒಂದು ಕಾರ್ಯದ ನಿಮಿತ್ತ ದೇಹವನ್ನು ಪಡೆದುಕೊಂಡು ಬಂದರು ಅಂತಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಬಯಕೆಗಳು ಅಥವಾ ಕಾಮನೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತಾ?